ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನಮ್ಮ ಮನೆ ದೇವರು ಆಂಜನೇಯ ಗೊಲ್ಲಳೆ ಆಂಜನೇಯ ಜಾತ್ರೆ ಇತ್ತು, ಅದಕ್ಕೆ ಇಲ್ಲಿಂದ ಅಡುಗೆ ಮಾಡಿಸ್ಕೊಂಡು ಹೋಗೋಣ ಅಂತ. ಅವತ್ತಿನ ಹಿಂದಿನ ದಿನ ನೈಟ್ ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ. ಭಟ್ರು ಬಂದು ಬೆಳಗ್ಗೆ ಅಡುಗೆ ಮಾಡ್ತಾರೆ ಅಂದ್ಬಿಟ್ಟು ಕೊತ್ತಂಬರಿ, ಪುದೀನ, ಕ್ಯಾಪ್ಸಿಕಮ್ ಇದೆಲ್ಲ ಬೇಕಾಗಿತ್ತು, ಎಲ್ಲ ತೊಗೊಂಬಂದಿದ್ರು ನಮ್ಮಪ್ಪ. ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಭಟ್ರು ಬಂದು ಬೇಗ ಅಡುಗೆ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ ಫಸ್ಟೇ ನೈಟೇನೆ. ಲೈಕ್ ತೊಟ್ಟು ಬಿಡಿಸೋದಿರ್ಬೋದು, ಮೆಣಸಿನ್ಕಾಯ್ದು ಮತ್ತು ಕೊತ್ತಂಬರಿ ಇದು ಬುಡ ಎಲ್ಲ ಬಿಡಿಸೋದಿರ್ಬೋದು, ಬೇರು ಇರ್ಬೋದು ಆ ರೀತಿ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಹಾಗೆ ಈರುಳ್ಳಿ ಕಟ್ ಮಾಡೋದು, ಸಿಪ್ಪೆನ ಆ ಥರ ಎಲ್ಲ ಇವತ್ತೇ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಅವ್ರು ಒಂದು 3 ಗಂಟೆಗೆ ಬರ್ತಾರೆ. ಆವಾಗ ಅಡುಗೆ ಮಾಡಿಬಿಟ್ರೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಈ ರೀತಿಯಾಗಿ ಮಾಡ್ಕೊತೀವಿ ನಾವು ಪ್ರತಿ ವರ್ಷವೂ ಈ ರೀತಿಯಾಗಿ ಜಾತ್ರೆ ಮಾಡ್ತೀವಿ. ಏನಾದರೂ ಒಂದು ಅಡುಗೆ ಮಾಡಿಸ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಬರ್ತೀವಿ. ಹಾಗೆ ಅಲ್ಲಿ ದೇವಸ್ಥಾನ ಕಟ್ತಿದ್ದಾರೆ, ಅದಕ್ಕಾಗಿ ಅಲ್ಲಿ ಜಾತ್ರೆ ಏನು ನಡೆಯಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ, ತೇರೆಲ್ಲ ಏನು ನಡೆಯಲ್ಲ. ಮುಂಚೆ ಎಲ್ಲ ತೇರೆಲ್ಲ, ಇವಾಗ ನಾವು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಬಡಿಸ್ತಿದ್ವಿ. ಇವಾಗ ಅಲ್ಲಿ ದೇವಸ್ಥಾನ ಇನ್ನು ರೆಡಿ ಮಾಡೋ ಕಾರಣ ನಾವು ಇಲ್ಲಿಂದ ತೊಗೊಂಡೋಗ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅಲ್ಲಿ ಜನಗಳಿಗೆ ಬಡಿಸ್ತೀವಿ. ಹಾಗೆ ಇಲ್ಲಿ ಬಟಾಣಿನ ಸುಲ್ಕೊಂಡು ಸ್ವಲ್ಪ ಟಿ ವಿ ಎಲ್ಲ ನೋಡ್ತಾ ಇದೆ. ಹಾಗೆ ಕೊತ್ತಂಬರಿನೂ ಕೂಡ ಸ್ವಲ್ಪ ನಮ್ಮಮ್ಮ ಕ್ಲೀನ್ ಮಾಡ್ತಿದ್ರು. ಹಾಗೆ ನಾನು ಒಂದ್ಸತಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಇನ್ನು ಮಿಕ್ಕಿದೆ ಜಾಸ್ತಿ ನಮ್ಮ ಅಮ್ಮನೇ ಮಾಡಿದ್ದು, ನಾನು ಅಡುಗೆ ಹೋಗ್ಬಿಟ್ಟೆ. ನೋಡಿ 4 o'clock ಎದ್ದೀನಿ, 4:30 ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಕೆಳಗೆ ಹೋಗ್ಬೇಕೇನೋ ಅಡುಗೆ ಮಾಡ್ತಾರಲ್ಲ ಅದೆಲ್ಲ ವೀಡಿಯೋ ಶೂಟ್ ಮಾಡೋಣ ಅಂತ, ಅದೊಂದೇ ವಿಷಯಕ್ಕೋಸ್ಕರ ಇಷ್ಟು ಬೇಗ ಎದ್ದಿದ್ದೀನಿ. ಬನ್ನಿ ನೋಡೋಣ ಏನೇನು ಮಾಡ್ತಾವ್ರೆ ಅಂತ. ಇನ್ನೂ ಸ್ವಲ್ಪನೂ ಬೆಳಕೆ ಆಗಿಲ್ಲ, 4 ಗಂಟೆ ಆಗಿರೋ ಕಾರಣ. ಆಗಲೇ ನಮ್ಮ ಅಣ್ಣ ಬಂದಿದ್ದ ಭಟ್ರು, ಅವ್ರಾಗಲೇ ರೆಡಿ ಮಾಡ್ಕೊತಾ ಇದ್ರು. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಅನಾನಸ್ಸು ಹಾಗೆ ರವೆನ ಹುರ್ಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ಮಾಡಿರೋದು. ಇಲ್ಲಿ ನಾನು ಮುಂದೆ ಡೀಟೇಲ್ ಟೊಮೆಟೊ ಬಾತ್ ರೆಸಿಪಿ 25 kg ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಮಗೆ 50 kg ಪಾತ್ರೆ ಇರಲಿಲ್ಲ ಅಂತ 25 kg ಸಪ್ರೇಟಾಗಿ 2 ಪಾತ್ರೆಯಲ್ಲಿ ಮಾಡ್ಕೊಂಡವ್ರೆ. ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ 25 kg ಮಾಡ್ಕೊಂಡ್ರೆ ಅಂತ. ಇಲ್ಲಿ ಕೇಸರಿ ಬಾತ್ ಎಲ್ಲ ರೆಡಿ ಮಾಡೋರೆ, ಕಲರ್ ಸ್ವಲ್ಪ ಹಾಕೋರೆ, ಎಲ್ಲ ಮಾಡೋರೆ. ಆನಿಯನ್ ಸಿಪ್ಪೆಯಲ್ಲಿ ನಾವು ರಾತ್ರಿ ಬಿಸಿಟ್ಟಿದ್ರಲ್ವ, ಇವಾಗ ನಮ್ಮ ಅಣ್ಣ ಕಟ್ ಮಾಡ್ಕೊತಾವ್ರೆ ಅದನ್ನ. ಇಲ್ಲಿ ಒಂದು 5-6 ಲೀಟ್ರ್ ಎಣ್ಣೆ ಹಾಕಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದಾರೆ. ಹಸಿಮೆಣ್ಸಿನ್ಕಾಯಿನ ಏನು ಕಟ್ ಮಾಡಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದಾರೆ ತೊಳೆದ್ಬಿಟ್ಟು. ಹಾಗೆ ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಈ ಪಲಾವ್ಗೆ ಏನೇನು ಐಟಮ್ಸ್ ಹಾಕ್ತಾರೋ ಮಸಾಲೆಗಳು ಅದೆಲ್ಲ ಹಾಕಿದ್ದಾರೆ ಅಷ್ಟೇ. ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಇದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಹಾಕಿಲ್ಲ ಅವರು. ಸ್ವಲ್ಪ ಸೋಂಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಎಕ್ಸ್ಟ್ರಾ ಅಂತ ಅಂದರೆ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು. ಸಾಸಿವೆನೂ ಹಾಕಿದ್ದಾರೆ, ಅದು ಆಪ್ಷನಲ್ಲು. ಹಾಗೆ ಇಲ್ಲಿ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಒಂದು 50 ಗ್ರಾಮ್ ಅಷ್ಟು ಫ್ಲೇವರ್ಗೋಸ್ಕರ. ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡಿದ್ದಾರೆ. ಇದು ಕೊತ್ತಂಬರಿ ಪುದೀನ ಚೆನ್ನಾಗಿ ಫ್ರೈ ಆದರೆ ಎಣ್ಣೆಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಫಸ್ಟೇ ಹಾಕ್ಕೊತಾರೆ. ನೀವು ನೋಡ್ಬೋದು, ಎಲ್ಲ ಅಡುಗೆ ಮಾಡಬೇಕಾದ್ರೂ ಏನಾದ್ರು ಪಲಾವ್ ಐಟಮ್ಸ್ ಆ ಥರ ಮಾಡ್ಬೇಕಾದ್ರೆ ಇದನ್ನೇ ಫಸ್ಟ್ ಹಾಕೊಂಡು ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದಾರೆ. ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟು ಅಂತ ಅಂದ್ಬಿಟ್ಟು ಹಸಿ ಬಟಾಣಿನೇ ತರಿಸಿದ್ವಿ. ಹಾಗೆ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ.
ಸ್ವಲ್ಪ ದಪ್ಪ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಬೆಂದಾಗ ಅದು ಕರ್ಗೋಗಲ್ಲ ಅನ್ನೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತುಂಬಾ ಹಾಕ್ಕೊಂಡಿದ್ದಾರೆ. ಇಲ್ಲಿ ನಾವೇನು ರುಬ್ಬಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಒಂದು ಪ್ಯಾಕೆಟಷ್ಟು ಉಪ್ಪು ಹಾಕಿದ್ದಾರೆ, ಅರಿಶಿನ ಹಾಕಿದ್ದಾರೆ. ಇಲ್ಲಿ 25 kgಗೆ ಒಂದು ಪ್ಯಾಕೆಟ್ ಉಪ್ಪು ಬೇಕಾಗುತ್ತೆ ನೋಡಿ. ಅದು ಸ್ವಲ್ಪ ಬೆಂದಿದೆ. ನಂತರ ಇಲ್ಲಿ ಟೊಮೆಟೊನೂ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಸ್ವಲ್ಪ, ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ 1/2 ನೀರು ಹಾಕ್ತಿದ್ದಾರೆ. ಇದು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಇದಕ್ಕೆ ಟೊಮೆಟೊ ಬಾತ್ ಪೌಡರ್ ಹಾಕಿದ್ದಾರೆ. ಅದನ್ನು ನಾನು ಹೇಳೋದು ಮರ್ತೋದೆ. ಅದು ಅಂಗಡಿಲೇ ರೆಡಿಮೇಡ್ ಸಿಗುತ್ತೆ. ಟೊಮೆಟೊ ಬಾತ್ ಪೌಡರ್ ಅಂತ ಕೇಳಿದ್ರೆ ನೀವು ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಇದಕ್ಕೆ. ಹಾಗೆ ಚೆನ್ನಾಗಿ ತಿರುಗಿಸ್ಬೇಕು. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಅವರೇನೋ ಕಟ್ ಮಾಡ್ಕೊತಿದ್ರು ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಅಣ್ಣನೇ ಒಂದು ಕ್ಲಿಪ್ಪಿಂಗ್ ತಕ್ಕೊಟ್ಟ, ಇರಲಿ ತಗೋ ವೀಡಿಯೋಗೆ ಹಾಕು ಅಂತ ಅಂದ್ಬಿಟ್ಟು. ಹಾಗೆ ಮನೆಗೆ ಬಂದ್ವಿ. ಮಲ್ಲಿಗೆ ಹೂ ದಾರ ತಂದಿದ್ರು ನಮ್ಮಪ್ಪ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ. ಇಷ್ಟು ಫ್ರೆಶ್ಶಾಗಿ ಕಾಣ್ತಿದೆ ನೋಡಿ. ಕವರಲ್ಲಿ ಹಾಕಿ ಇಟ್ಟಿದ್ದು ಅಷ್ಟೇ ನೈಟು. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ಮನೇಲೂ ಪೂಜೆ ಕೂಡ ಮುಗಿಸ್ಕೊಂಡು ನಾವು ಹೊರಡಬೇಕು ದೇವಸ್ಥಾನಕ್ಕೆ. ಮನೇಲಿ ಪೂಜೆ ಎಲ್ಲ ಮುಗ್ದಿತ್ತು. ಹಾಗೆ ಅಡುಗೆ ಕೂಡ ರೆಡಿಯಾಗಿತ್ತು ನೋಡ್ಬೋದು. ಈ ರೀತಿಯ ಗಾಡೀಲಿ ಕಳಿಸಿದ್ವಿ ಎಲ್ಲನೂ. ನಾನೇನು ಅಷ್ಟು ರೆಡಿಯಾಗಿಲ್ಲ. ಈ ರೀತಿಯಾಗಿ ಸಿಂಪಲ್ಲಾಗಿ ಹೂ ಮುಡ್ಕೊಂಡು ಜುಟ್ಟು ಹಾಕ್ಕೊಂಡು ರೆಡಿಯಾಗಿ ಹೊರಟ್ವಿ. ನಾವು ರೆಡಿಯಾಗಿಬಿಟ್ಟು ಬೇಗನೆ. ಇನ್ನೇನು ಎಂಟ್ರಿ ಆದ್ವಿ ನಾವು ದೇವಸ್ಥಾನದ ಹತ್ರ. ಇಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಸ್ಟಾಲ್ಸ್ ಎಲ್ಲ ಇದೆ. ಇನ್ನೂ ಇದು ಬೆಳಗಿನ ಜಾವ 7:30, ಅದಕ್ಕೋಸ್ಕರ ಅಷ್ಟೊಂದು ಓಪನ್ ಆಗಿಲ್ಲ. ನಾರ್ಮಲಾಗಿ ಓಪನ್ ಆಗಿತ್ತು. ಇನ್ನೊಂದು 10 o'clock ಅದೇ ರೀತಿಯಾಗಿ ಬಂದರೆ ಇದೆಲ್ಲ ಓಪನ್ ಆಗ್ತಿರ್ತಿತ್ತು. ಜಾತ್ರೆ ಅಂದರೆ ಈ ರೀತಿಯಾಗಿ ಇದ್ರೇ ಸಂಭ್ರಮ ಸಡಗರ ಅಂತ ಅನಿಸೋದು. ಈ ರೀತಿ ಅಂಗಡಿಗಳು ನಾವು ಕಾರಲ್ಲಿ ಹೋಗಿ ಮುಂದೆ ಗಾಡೀಲಿ ತಂದಿಟ್ಟಿದ್ರು ಪ್ರಸಾದನ. ಪೂಜೆ ಮಾಡಿಸ್ಕೊಬರಕ್ಕೆ ಹೋಗಿದ್ರು. ತೀರ್ಥ ಹಾಕಿ ಅಮ್ಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಜೀವನ ಕರಿಯವನ್ನ ಜೀವನ್ ಇಲ್ಲಿ ತಿರ್ಗೋ. ಜನ ಮೆಚ್ಚಿದ ಮಗ ಜೀವನ ಅಂತ ಹೇಳ್ತೀನಿ. ಆಗ್ಲಿಲ್ಲ
ಇವ್ರು ಖಾಲಿ ಮಾಡಿ ಇಟ್ಕೊಂಡೋಳೆ. ಅಶ್ವಿನಿ ಆ ಕಡೆ ಅನ್ನದಾನ ಎಲ್ಲ ಮಾಡಿ ನಾವು ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಮನೆಗೆ. ಬೇಗನೆ ಒಂದು 1.5 ಅವರ್ಗೆ 50 kg ಪಲಾವ್ ಹಾಗೆ ಒಂದು 10 kg ಕೇಸರಿ ಬಾತ್ ಖಾಲಿಯಾಗಿತ್ತು. ಸಿಗೋಣ ಮತ್ತೊಂದು ವ್ಲಾಗ್.